यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर में चोरों ने दी फिर से दस्तक। जैसा कि आप सब जानते हैं कि बीजापुर शहर में चोरी की वारदातें दिन ब दिन बढ़ती ही जा रही हैं, जिसके चलते अब तक 2 लोग अपनी जान तक गंवा चुके हैं। अब इसी कड़ी में शहर बीजापुर के सिंदगी रोड पर स्थित माल ऐनापुर ग्राम में लोगों को कुछ चोर नजर आए हैं। लोगों ने आंध्रा पासिंग यूनिकॉर्न पर आए 3 चोरों को पकड़ने की कोशिश की तो चोर भाग खड़े हुए। चश्मदीदों के मुताबिक चोरों के पास कई खतरनाक हथियार मौजूद थे। इस घटना से घबराकर ग्रामीण लोगों में डर का माहौल फैला हुआ है। यहाँ के ग्रामीण पुलिस विभाग से गुहार लगाकर इन चोरों को जल्द से जल्द गिरफ्तार करने की मांग कर रहे हैं। इस अवसर पर बात करते हुए कई ग्रामीणों ने अपनी आप बीती सुनाई। ದಿನಾಂಕ 16/2/2025 ರಾತ್ರಿ 12 ಗಂಟೆಗೆ ಮಾಲ್ ಐನಾಪುರ ಗ್ರಾಮದಲ್ಲಿ ಎಂಥ ಭಯಭೀತ ವಾತಾವರಣ ಆಗೈತೆ ಅಂದ್ರೆ ಈ ತುಡುಗರ ಹಾವಳಿ ಸಿಕ್ಕಾಪಟ್ಟಿ ಆಗಿದ್ದರಿಂದ ಕೆಲವೊಂದಿಷ್ಟು ಯುವಕರು ಗಸ್ತಿಗೆ ತಿರುಗಾಡುವ ಸಮಯದಲ್ಲಿ 12 ಗಂಟೆಗೆ ಅವ್ರು 3 ಜನ ತ್ರಿಬಲ್ ಸೀಟ್ ಬಂದಿದ್ರು. ಆ ಟೈಮ್ದೊಳಗೆ ಕೇಳಿದ್ರಿ ಇವರೆಲ್ಲ ಇಲ್ಲಿ ಎದಕ್ಕೆ ಬಂದಿರಿ ಯಾಕೆ ಅಂದಾಕ್ರ ಇಲ್ಲ ನಾವು ಹಂದಿ ಹಿಡಿಯೋರು ಅದೇವು ಅಂತೇಳಿ ಏನೋ ಯಾರ್ಯಾರು ಕೇಳ್ತಾರೆ ಎಲ್ಲರಿಗೂ ಒಂದೊಂದು ಥರ ಹೇಳ್ಕೊತ ಬಂದಿದ್ರಿಂದ ಈ ಕೊನೆಗೆ ಇಲ್ಲಿ ಏನು ಹುಲಜಂತಿ ಮಾಳಿಂಗರಾಯ ಮಠದ ಅಂತ್ಯಕ್ಕೆ ಬಂದು ಇವ್ರು ತುಡುಗ್ರಿ ಅಂತೇಳಿ ಕನ್ಫರ್ಮ್ ಆದಾಕ್ರ ಒಂದಿಷ್ಟು ಜನ ಕೂಡಿಕೊಂಡು ಅವ್ರು ಬೆನ್ನು ಹತ್ತದಾಕ್ರ ಈ ಮೂಲಿ ಮ್ಯಾಗ ಬಂದು ಬೈಕ್ ಒಗೆದು ಓಡಿ ಹೋಗಿಬಿಟ್ಟಾರೆ. ಆ ಕಡೆ ಈ ಕಡೆ ದ್ರಾಕ್ಷಿ ತೋಟದಾಗ ಹೋಗ್ಯಾರ, ಈ ಕಡೆ ಸ್ಮಶಾನದಾಗ 3 ಜನ ಓಡಿ ಹೋಗಿದ್ರಿಂದ ಎಲ್ಲ ಜನ ಕೂಡಿ ತಿರುಗಾಡಿ ಅವ್ರನ್ನ ಹಿಡಿಯಬೇಕಂತೇಳಿ ಪ್ರಯತ್ನ ಮಾಡಿದ್ರೆ ಅವ್ರು ಸಿಕ್ಕಿಲ್ಲ. ಹಾಗೆ 112ಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಫೋನ್ ಮಾಡ್ದಾಕ್ರ ರಾತ್ರಿ ಬಂದು ಆ ಬೈಕನ್ನು ಜಪ್ತಿ ಮಾಡಿದ್ದಾರೆ. ಆ ಬೈಕ್ AP ಪಾಸಿಂಗ್ ಅದ. ಆಮ್ಯಾಗ ಅದ್ರ ಒಳಗೆ ಒಂದು ಮಚ್ಚ ಮತ್ತು ಅವರು ಚೈನ್ಗಿನ್ ಸಿಕ್ಕಿದ್ದಾವೆ. ಅವೆಲ್ಲ ಇದು ತೊಗೊಂಡು ಇದು ಮಾಡಿದ್ದಾರೆ. ಇನ್ನು ಮುಂದಿನ ತನಿಖೆ SP ಸಾಹೇಬರಲ್ಲಿ ಮುಖಾಂತರ ಕೇಳ್ಕೊಳ್ಳೋದೇನೆಂದ್ರೆ ಕೆಲವೊಂದು ಪ್ರಮುಖ ಏನು ದಾರಿಗಳದಾವೆ ಅಲ್ಲಿ CC ಕ್ಯಾಮ್ರಾ ಅಳವಡಿಸುವಂಥ ಕೆಲಸ ಮಾಡ್ಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಲ್ಲ, ಮಠದ ಕ್ಯಾಮ್ರಾ ಇತ್ತು, ಅದು ರಿಪೇರಿ ಕೊಟ್ಟಿದ್ದರಿಂದ ಅದು ಇಲ್ಲ. ಇಲ್ಲ, ಆಲ್ಮೋಸ್ಟ್ ಈ ಊರ ಒಳಗೆ ಕ್ಯಾಮ್ರಾಗಳು ಇಲ್ಲ. ಹಾಗಾಗಿ ಅದು ಇನ್ನೂ ಸ್ವಲ್ಪ ನಮಗೆ ಪ್ರೂಫ್ ಸಿಗೋದು ಕಷ್ಟ ಆಗ್ತದೆ. ಆದ್ರೆ ವಿಡಿಯೋ ಮಾಡ್ಕೊಂಡಿದ್ದದ ಬೈಕಿಂದಾಗಲಿ ಅವ್ರು ಓಡಿ ಹೋಗೋದಾಗಲಿ ವಿಡಿಯೋ ಅದ. ಅವೆಲ್ಲ ಇದು ಅದಾವ್ರಿ. ಆದ್ರೆ ಓಡಿ ಹೋಗೋದು ಕತ್ಲ್ಯಾಗ ಕೂಡೋದ್ರೊಳಗೆ ಅದು ಕತ್ಲಿ ಒಳಗೆ ಕಾಣಿಸಿಲ್ಲ, ಓಡಿ ಹೋಗಿದ್ದಾರೆ. 3 ಜನ ಇದ್ದಾರೆ. ಇನ್ನೂ ಜನ ಅದಾರಿ. ಅವ್ರು 3 ಜನನೇ ಅಷ್ಟೇ ಅಲ್ಲ, ಯಾಕಂದ್ರೆ ತುಡುಗು ಮಾಡ್ಬೇಕಾದ್ರೆ ಒಬ್ರು ಇಬ್ರು ಮಾಡಕ್ ಬರಂಗಿಲ್ಲ. ಒಂದು 7-8-10 ಮಂದಿ ಗ್ಯಾಂಗ್ ಅದು. ಆ ಕಡೆ 3 ಜನ, ಈ ಕಡೆ 3 ಜನ ನಿತ್ಯ ಅವ್ರು ಎಲ್ಲ. ಯಾಕಂದ್ರೆ ಹಂಗೇನು ಪ್ರಸಂಗ ಬತ್ತಂದ್ರೆ ಹೊಡೆದು ಪಾಸ್ ಆಗುವಂಥ ವ್ಯವಸ್ಥೆ ಇಟ್ಕೊಂಡೇ ಬಂದಿರ್ತಾರೆ ಅವರು. ಇಲ್ಲ, ಆಲ್ರೆಡಿ ಇದು ಇತ್ತು, ಗುಸ್ಮುಸ್ ಇತ್ತು. ಯಾಕಂದ್ರೆ ಇಲ್ಲಿ ಮಾಲ್ ತಾಂಡ ಒಳಗೂ ಬಂದಿದ್ರಂತೇಳಿ ಈ ಗೌಡ್ರ ರಾಜು ಗೌಡ್ರ ಮನಿ ಹಿಂದ್ಗಡೆ ಬಂದಿದ್ರು. 3 ದಿನದ ಹಿಂದೆ ಬಂದಿದ್ರು. ಇದು ಒಟ್ಟು ಹಂಗೆ ನಡೆದಿತ್ತು. ಆದ್ರೆ ಕನ್ಫರ್ಮ್ ಆಗಿ ನಿನ್ನೆ ಸಿಕ್ಕಿದ್ರು. ಕಳ್ತನಂತರೂ ಆಗಿಲ್ಲ, ಪ್ರಯತ್ನ ಆಗ್ಯದ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಇಲ್ಲಿ ಯುವಕರು ಒಂದ್ ಸ್ವಲ್ಪ ಜಾಗೃತವಾಗಿ ರಾತ್ರಿ ಸ್ವಲ್ಪ ಅವ್ರವ್ರ ಬಡಗಿ ತಗೊಂಡು ಆಮ್ಯಾಗ ಕೊಡ್ಲಿ ತಗೊಂಡು ತಿರ್ಗಾಡ್ತಾರೆ. ಯಾಕಂದ್ರೆ ಗಸ್ತ್ ಮಾಡ್ಕೋತಾರೆ. ಯಾಕಂದ್ರೆ ಅವ್ರವ್ರ ಸೇಫ್ಟಿಗಾಗಿ ಗ್ರಾಮದ ಹುಡುಗರು ಕೂಡಿ ಯುವಕರು ಕೂಡಿ ಮಾಡ್ತಿರ್ತಾರೆ ಗಸ್ತ್. ಬಂದಿದಾರ್ರಿ. ಈಗ ಆಲ್ರೆಡಿ CPI ಸಾಹೇಬರು PSI ಸಾಹೇಬ್ರು ಬೆಳಗ್ಗೆ ಬಂದಾರ. ಆಮ್ಯಾಗ ಏನ್ ಬೀಟ್ಗಳು ಅದಾರಲ್ಲ ನೈಟ್ ಬಂದು ಅದು ಗಾಡಿ ಜಪ್ತಿ ಮಾಡ್ಕೊಂಡು ಹೋಗಿದಾರೆ. ಒಂದು ಚಾಕು ಅದ ರೀ. ಆಮ್ಯಾಗ ಇನ್ನೂ ಅದ್ರೊಳಗೆ ಹಗ್ಗ, ಬ್ಲೇಡ್ ಅದ, ರೆಜರ್ ಪಾನ್ ಅದ, ಒಂದಿಷ್ಟು ಹಗ್ಗ ಅದಾವು. ಆಮ್ಯಾಗ ಇನ್ನೂ ಕೆಲವೊಂದಿಷ್ಟು ಸಾಮಗ್ರಿಗಳು ಬಿದ್ದವ್ರಿ. ಹುಡುಕ್ಯಾಡಿದ್ರೆ ಸಿಗ್ಬೋದ್ರಿ. ಯಾಕಂದ್ರೆ ಅವ್ರ ಕೈಯಾಗ ಚೈನ್ ಇದ್ದು, ಚಾಕು ಇದ್ದು. ಗಾಡಿ ನಂಬರ್ AP 21 BZ 0880 ಈ ಗಾಡಿ ನಂಬರ್. ಯೂನಿಕಾರ್ನ್ ಗಾಡಿ 2 ವೀಲರ್ ಬ್ಲ್ಯಾಕ್ ಕಲರ್. ಸರಿ, ಸದ್ಯಕ್ಕೆ ನೋಡ್ರಿ ಜನರು ತಮ್ಮ ಜಾಗೃತಿ ಒಳಗೆ ಇರ್ತಾರ. ಆದ್ರೂ ಇನ್ನೂ ಹೆಚ್ಚಿನ ಜಾಗೃತವಾಗಿ ಪೊಲೀಸ್ ಸಿಬ್ಬಂದಿಗಳು ಮಾಡ್ಬೇಕಾಗ್ತದೆ. ಯಾಕಂದ್ರೆ
ಇದು ಇಲ್ಲಿ ಬರೀ ಮಹಾಲೈನಾಪುರ ಅಷ್ಟೇ ಅಲ್ಲ, ಇಡೀ ನಮ್ಮ ಬಿಜಾಪುರ ಜಿಲ್ಲಾದ ಒಳಗೆ ಎಲ್ಲ ಕಡೆ ಕೇಳತ್ತೀವಿ. ಅಲ್ಲಿ ಬಂದಿದ್ರು, ಇಲ್ಲಿ ಬಂದಿದ್ರು, ಅಲ್ಲಿ ತುಡುಗ, ಇಲ್ಲಿ ತುಡುಗ. ಲಾಸ್ಟ್ ಟೈಮ್ ಒಬ್ಬ ತುಡುಗ ಹೊಡೆದು ಏನೋ ಇದು ಆಗೇ ಹೋಗುತ್ತೆ. ಆ ಪ್ರಕರಣಗಳು ನಿಮಗೂ ಗೊತ್ತಿದ್ದದ. ಈ ಮುಂಜಾಗ್ರತವಾಗಿ ಪೊಲೀಸರು ಇನ್ನೂ ಇದಕ್ಕೊಂದು ಜಾಗೃತವಾದ ಇದು ತೊಗೋಬೇಕಂತೇಳಿ, ಕ್ರಮ ತೊಗೋಬೇಕಂತ ಸಿಕ್ಕಾಪಟ್ಟೆ ಅದ್ರಿ ಸರಿ. ಯಾಕಂದ್ರೆ ಈಗ ನೋಡ್ರಿ, ಎಲ್ಲ ಯುವಕರು ಏನು ಮಾತಾಡ್ಕೊಳತ್ತಾರ, ಅವರೇ ತುಡುಗು ಮಾಡೋರೇ ಅಂಥದ್ದು ಶಸ್ತ್ರಾಸ್ತ್ರಗಳು ತೊಗೊಂಬರತ್ತಾರ. ನಾವು ಇನ್ನು ತಲವಾರ ಚಾಕು ಇಟ್ಕೊಂಡು ನಮ್ಮ ಸೇಫ್ಟಿಗೆ, ಯಾಕಂದ್ರೆ ಬಂದಾಕ್ರ ಅವರು ಬರೀ ಮನ್ಯಾಗಿನ ಸಾಮಾನು ತುಡು ಮಾಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಜೀವ ಹೊಡೆದ್ರೆ ಅಂದ್ರೆ ಏನು ಮಾಡ್ತೀರಿ? ಯಾಕಂದ್ರೆ ನಮ್ಮ ಜೀವಕ್ಕೆ ರಕ್ಷಣೆಗಾಗಿ ನಾವು ಏನಾದರೂ ಒಂದು ಸಾಮಗ್ರಿ ಶಸ್ತ್ರಾಸ್ತ್ರಗಳು ರೆಡಿ ಇಟ್ಕೋಬೇಕಾಗೈತ್ರಿ. ಆಗೈತ್ರಿ. ಹಾ, ಆಲ್ರೆಡಿ ಒಂದು ಕ್ಷೇತ್ರದವರು ಸಂತೋಷ ಡೆತ್ ಆದ್ರೆ, ಕನ್ನಾಳಗೌಡ್ರು ತೀರ್ಕೊಂಡ್ರು. ಹಂಗೆ ಆಗ್ಬಾರ್ದಂತೇಳಿ ನಾವೆಲ್ಲ ಯುವಕರು ಮಾತಾಡ್ಕೊಳತ್ತೇವಿ. ನಮ್ಮ ಕೈಯಾಗೂ ಅದು ಬರ್ಲಾರ್ದಂಗೆ, ಯಾಕಂದ್ರೆ ಪೊಲೀಸ್ ಸಿಬ್ಬಂದಿಗಳು ಮುಂಜಾಗ್ರತವಾಗಿ ವಹಿಸಿ ಅದಕ್ಕೇನು ಒಂದು ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್. ಆಲ್ರೆಡಿ ಮಾಡಿದ್ದೀವಿ. ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ, PSI CPI ಬಂದು ಇದು ಮಾಡತ್ತಾರೆ, ತನಿಖೆ ಮಾಡ್ತಾ ಇದ್ದಾರೆ. ದರ್ಯಪ್ಪ ಅರ್ಧವೂರು ಸರ್. ಇಲ್ಲಿ ನಿನ್ನೆ ನಮ್ಮ ಮಹಾಲೈನಾಪುರದೊಳಗೆ ನಿನ್ನೆ ರಾತ್ರಿ 11:30 12 ಗಂಟೆಗೆ ರೀ ತುಡುಗರ ಹೊಳಿ ಚಾಲು ಮಾಡಿದ್ರು. ಅವರು ಬೈಕ್ ತೊಗೊಂಡು 3 ಜನ ಕೂಡಿ ಬೈಕ್ ತೊಗೊಂಡು ಬಂದಾರೆ. ಯೂನಿಕಾರ್ನ್ ಬೈಕ್, ಆಂಧ್ರ ಪ್ರದೇಶದ ಒಂದು ನಂಬರ್ ಪ್ಲೇಟ್ ಇರ್ತಕ್ಕಂಥ ಒಂದು ಬೈಕ್ ತೊಗೊಂಡು ಬಂದು ಅದರೊಳಗೆ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ 1-2 ಜಂಬೆಗಳನ್ನ ಇಟ್ಕೊಂಡು ಬಂದು ನಮ್ಮ ಜನಗಳಿಗೆ ಅಂದ್ರೆ ಓಣಿಗೆ ತಿರುಗಾಡಿ ಆ ದಂಗಲ್ ತೊಡು ಮಾಡುವಂಥ ಸಮಯದಲ್ಲಿ ನಮ್ಮ ಓಣ್ಯಾಗಿನ ಹುಡುಗರು ಏನು ಮಾಡ್ಯಾರ ಸರ್, ಅವ್ರನ್ನ ಒಬ್ಬನ ಹಿಡಿಲಕ್ಕೆ ಟ್ರೈ ಮಾಡಿರಿ. ಅವರಲ್ಲಿ ಶಸ್ತ್ರಾಸ್ತ್ರಗಳ ಕೈಯೊಳಗೆ ಇರೋದ್ರಿಂದ ಇವು ನಮ್ಮ ಹುಡುಗರು ಆಲ್ರೆಡಿ ಹಿಂದಿನ ಕಾಲರ್ ಹಿಡ್ದಾರ್ರಿ ಅವ್ರು ಓಣ್ಯಾಗಿನ ಹುಡುಗರು. ಆದ್ರೆ ಅವ್ರ ಶಸ್ತ್ರಾಸ್ತ್ರಗಳು ಇರೋದ್ರಿಂದ ಇವ್ರು ಅಂಜಿ ಹಿಂದಕ್ಕೆ ಸರಿದು ಆಮ್ಯಾಗ ಏನು ಮಾಡ್ಯಾರ್ರಿ, ವಾಪಸ್ ತಮ್ಮ ಓಣಿ ಕಡೆ ಬರೋದ್ರೊಳಗೆ ಟೋಟಲ್ ಅವರು 3-4 ಜನ ಬಂದಾರ ನಿನ್ನೆ. ಅವ್ರಿಗೆ ಅಟ್ಲೀಸ್ಟ್ ಬಂದು ಒಬ್ರು ಏನಂದ್ರಂತ್ರಿ, ಇಲ್ಲ ನಾನು ಹಿಂಗೆ ಕೆಲ್ಸಕ್ಕೆ ಬಂದಿದ್ದೆ ಹೊಂಟೀನಿ ಅಂತೇಳಿ ಲಾರಿ ಹತ್ತಿ ಹೋದ್ರಂತ್ರಿ. ಒಬ್ರು ಏನಾದ್ರು ಇಲ್ಲಿ ಹಳಿ ಊರಾಗಿಂದ ಹಾಯ್ದು ಓಡ್ಕೊತ ಹೋಗಿ ನಮ್ಮ ಮಠದ ಕಡೆಯಿಂದ ಈ ಕಡೆಯಿಂದ ಓಡಿ ನಿನ್ನೆ ಹತ್ತಿ ಎಲ್ಲ ಮಠದ ಮುಂದಿಂದ ಹಾಯ್ದು ಓಡಿ ಹೋಗಿ ಎಲ್ಲ ನಿನ್ನೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಬೆಳಗ್ಗೆ ಓಡಾಡಿದ್ರು ಸಿಗ್ಲಿಲ್ರಿ. ಅವ್ರ ಶಸ್ತ್ರಾಸ್ತ್ರಗಳನ್ನ ನೋಡಿದ್ರೆ ನಮ್ಗೆ ಅಂಜಿಕೆ ಭಯ ಬರ್ತಾ ಇದೆ. ಯಾವ ರೀತಿ ವಸ್ತ್ರ ಹಾಕಿದ್ರು ಸರ್? ಯಾವ ರೀತಿ ಅವರು ಡ್ರೆಸ್ ಹಾಕಿದ್ರಿ? ಡ್ರೆಸ್ ಬ್ಲ್ಯಾಕ್ ಆಗಿ ಕಾಮನ್ ಡ್ರೆಸ್ ಇದ್ರು ಸರ್. ಅವರು ಕಾಮನ್ ಡ್ರೆಸ್ ಇದ್ದವ್ರಿ. ತೆಲಿಗೆ ಸ್ಕಾರ್ಪ್ ಹಾಕಿದ್ರಿ. ಅವ್ರು ತೆಲಿ ಮಾಪ್ ಹಾಕಿದ್ರಿ, ಮುಖ ಕಟ್ಕೊಂಡಿದ್ರಿ, ಕೈ ಒಳಗ ಚೈನ್ ಸುತ್ತಕೊಂಡಿದ್ರು, ಒಂದು ಚೈನ್ ರೀ. ಆ ಬೈಕ್ ನಲ್ಲಿ ಆಲ್ರೆಡಿ ಚಾಕು ಒಂದು ನೋಡಿದ್ರು, ಚೆಕ್ ಮಾಡಿ ನೋಡಿದ್ರ ಒಂದೇ ಬೈಕ್ ಇದ್ರಿ, ಯೂನಿಕಾರ್ನ್ ಬೈಕ್ ಅದ್ರಿ. 3 ಜನ ಬಂದಾರ ಸರ್ ಅವ್ರು. ಹಾ ಸರಿ, ಕೊಟ್ಟೇವ್ರಿ ಸರ್. ನಿನ್ನೆ ಪೊಲೀಸ್ ಬಂದಿದ್ದು ಜಪ್ತಿ ಮಾಡ್ಕೊಂಡು ಹೋಗ್ಯಾರ ನಿನ್ನೆ ರೀ. ಆ AP ಆಂಧ್ರ ಪ್ರದೇಶದ ಅಂತೇಳಿ ಒಂದು ನಂಬರ್ ಪ್ಲೇಟ್ ಹೋದ ಸರ್ ಗಾಡಿಗೆ. ಭಯದ ವಾತಾವರಣ ಸಿಕ್ಕಾಪಟ್ಟಿದೆ ಸರ್. ನಮ್ಮ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಈಗ ಆಲ್ರೆಡಿ ನಿನ್ನೆ ಬೆಳಗ್ಗೆ ಯಾರು ನಿದ್ದೆನೇ ಮಾಡಿಲ್ಲ ನಾನು ಕೇಳಿದ್ರೆ. ಯಾಕಂತಂದ್ರೆ ಅವ್ರ ಶಸ್ತ್ರಾಸ್ತ್ರಗಳು ನೋಡಿದ್ರೆ ನಮ್ಗೆ ಭಯ ಆಗ್ತದೆ. ಅಂತ ಒಂದು ವಾತಾವರಣ ಈಗ ಸ್ಟಾರ್ಟ್ ಆಗೈತ್ರಿ. ಮುಂಜಾಗ್ರತವಾಗಿ ಅದನ್ನ ಏನು ಕಾನೂನು ಕ್ರಮ, CC ಕ್ಯಾಮ್ರಾ ಸ್ವಲ್ಪ ಸಾಮಾಜಿಕ ಮತ್ತು ಪೊಲೀಸ್ ಬಂದು ಗಾಡಿ ತಗೊಂಡು ರೌಂಡ್ ಹೊಡಿಯೋದು ಮಾಡೋದು, ಸ್ವಲ್ಪ ಜನರನ್ನ ಸಂರಕ್ಷಣೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಬರ್ತಾರೆ ಸರ್, ಅವ್ರು ಬಂದಾಗ ಇವ್ರು ಇರಲ್ಲ, ಅಥವಾ ಅವ್ರು ಬರ್ರಿ ಹೇಳಿಂತೂ ಬರಕ್ ಆಗಂಗಿಲ್ಲ ಅಲ್ರಿ. ಅವ್ರವ್ರ ಡ್ಯೂಟಿ ಮಾಡಿ ಹೋಗ್ತಾರೆ. ಬಟ್ ಅವ್ರು ತುಡುಗರು ಬರ್ಬೇಕಾದ್ರೆ ಯಾವುದೇ ಕಾರಣಕ್ಕೆ ಹೇಳಿಂತೂ ಬರಕ್ ಆಗಂಗಿಲ್ಲ ಅಲ್ಲ ಸರ್. ಸರ್ 11:30 12 ಗಂಟೆ ಸರ್. 11ರಿಂದ 12 ಅಂಬೇಡ್ಕರ್ ಸರ್ಕಲ್ ಸ್ಪಾಟ್ ಇದೆ ಸರ್. ಅಂಬೇಡ್ಕರ್ ಸರ್ಕಲ್ ರೀ. ಅಂಬೇಡ್ಕರ್ ಸರ್ಕಲ್ ಹತ್ರ ಹುಡುಗರು ಬೆನ್ನ ಹತ್ತನ ಗಾಡಿ ಸ್ಟಾರ್ಟೇ ಇದೆ ಸರ್. ಅದು ಬಂದಂತೂ ಆಗಂಗಿಲ್ಲ. ಅದು ಚಾಲು ಇದ್ದ ಗಾಡಿ ಬಿಟ್ಟು ಇದು ಯಾವ ಸ್ಟೇಷನ್ಗೆ ನಿಮ್ಮ ಸಂಬಂಧ ಪಡ್ತಾವ್ರಿ? ಗೋಲ್ ಗುಮ್ಮಜ್, ಗ್ರಾಮೀಣ ಬಿಜಾಪುರ. ಮತ್ತೆ ನಮ್ಮ ಪೊಲೀಸ್ ಇರ್ಲಿ ಮತ್ತು CPI ಅವ್ರು ನೀವು ಹೊರಗೆ ಅಡ್ಡಾಡಬೇಡ್ರಿ, ಗಸ್ಟ್ ಮಾರಬೇಡ್ರಿ ಅಂತೇಳಿ ಅವ್ರು ಹೇಳ್ತಿದಾರೆ. ಈ ರೀತಿ ಇಲ್ಲಿ ಕಳ್ಳರ ಬರ್ತಾವಲ್ಲ, ಅದಕ್ಕೆ ತಾವು ಏನಂತೀರಿ? ಸರ್, ಈಗ ಊರಂದ್ ಬಳಕ ನಾವು ರಾತ್ರಿ ಎಡಕ್ಕ ಒಂದಕ್ಕ ಕಾಮನ್ ಅದ, ಹಳ್ಳಿ ಒಳಗಂತೂ ತಿರ್ಗಾಡೋದಂತೂ ಕಾಮನ್ ಅದ ಸರ್. ಬಟ್ ಹೇಳಕ್ ಬರಂಗಿಲ್ಲ ಸರ್. ನಾವು ಹೊರಗಡೆ ಬರಕಂತೂ ಸಾಧ್ಯ ಆಗಂಗಿಲ್ಲ ಅಲ್ರಿ. ಒಬ್ಬ ಊಟ ಮಾಡಿ ವಾಕಿಂಗ್ ತಿರ್ಗಾಡೋ ಸಮಯ 10-11 ಅಂದ್ರೆ ಭಾಳ ಏನಲ್ರಿ ಸರ್ ಅದು. ಸರ್ ನನ್ನ ಹೆಸರು ಪರಶುರಾಮ್ ಮಿಂಚಗೇರಿ ಅಂತ ಸರ್.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।